ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತದಲ್ಲಿ 11 ಮಂದಿ ಬಲಿಯಾದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮ್ಯಾಜಿಸ್ಟ್ರೇಟ್ ವಿಚಾರಣೆ ಕೂಡ ತೀವ್ರ ಗತಿಯಲ್ಲಿ ಸಾಗಿದೆ. ಓಕೆ, ಜಿಲ್ಲಾಧಿಕಾರಿ ಎದುರು ವಿಚಾರಣೆಗೆ ಹಾಜರಾಗಿದ್ದಾರೆ ಗಾಯಾಳುಗಳು. ಅಂದರೆ ಅವತ್ತಿನ ದುರಂತದಲ್ಲಿ ಗಾಯಾಳುಗಳಾಗಿ ಬಚಾವಾದವರು ಪ್ರಾಣಾಪಾಯದಿಂದ ಅವರ ಹೇಳಿಕೆ. ಕತ್ತಿಗೆ ಕೆಲವರು ಬೆಲ್ಟ್ ಕಟ್ಕೊಂಡು ಬಂದಿದ್ದಾರೆ, ಕಾಲು ಕೈಗೆ ಬ್ಯಾಂಡೇಜ್ ಹಾಕ್ಕೊಂಡಿದ್ದಾರೆ, ವಿಚಾರಣೆಗೆ ಹಾಜರಾಗಿದ್ದಾರೆ. ಕುಂಟುತ್ತಾ ನೋವಿನಲ್ಲೇ ವಿಚಾರಣೆಗೆ ಹಾಜರಾಗಿದ್ದಾರೆ ಗಾಯಾಳುಗಳು. ಜಿಲ್ಲಾಧಿಕಾರಿ ಜಗದೀಶ್ ಎದುರು ವಿವರಣೆಯನ್ನು ನೀಡಿದ್ದಾರೆ 4. ಅಂದರೆ ಅವತ್ತಿನ ಘಟನೆ ಏನಾಯಿತು, ಇವರೇ ತಾನೇ ಪ್ರತ್ಯಕ್ಷದರ್ಶಿಗಳು, ಇವರ ಹೇಳಿಕೆಗೆ ತುಂಬ ವ್ಯಾಲ್ಯೂ ಇದೆ. ಅವ್ರು ಹೇಳ್ತಾರೆ ಹೆಂಗಾಯಿತು, ಆ ಥರ ಏಕಾಏಕಿ ಕಾಲ್ತುಳಿತ ಆಗೋದಕ್ಕೆ ಕಾರಣ ಏನು, ಯಾರು ತಪ್ಪು, ಇದೆಲ್ಲವನ್ನು ಅವರು ಮ್ಯಾಜಿಸ್ಟ್ರೇಟ್ ತನಿಖೆಯಲ್ಲಿ ದಾಖಲಿಸಬೇಕಾಗತ್ತೆ. ಸೊ ಆ ವಿಚಾರವಾಗಿ ಮ್ಯಾಜಿಸ್ಟ್ರೇಟ್ ತನಿಖೆ ಕೂಡ ನಡೀತಾ ಇರೋದ್ರಿಂದ ಮ್ಯಾಜಿಸ್ಟ್ರೇಟ್ ಅಂದರೆ ಜಿಲ್ಲಾಧಿಕಾರಿ ಅವರು ನೋಡಿ, ಅಲ್ಲಿ ಕಾಲಿಗೆಲ್ಲ ಇನ್ನೂ ಬ್ಯಾಂಡೇಜ್ ರಿಪೇರಿನೇ ಆಗಿಲ್ಲ ಪಾಪ, ಅವರಿನ್ನೂ ಅವ್ರ ಆರೋಗ್ಯನೇ ಸುಧಾರಿಸಿಲ್ಲ. ಇವರೆಲ್ಲ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿ ಟ್ರೀಟ್ಮೆಂಟ್ ತಗೊಂಡು ಡಿಸ್ಚಾರ್ಜ್ ಆಗಿ ಬಂದಿರತಕ್ಕಂಥವ್ರು. ನಮ್ಮ ಜೊತೆ ಗಾಯಾಳು ಮೌನಿಶ್ ಅವರಿದ್ದಾರೆ. ಮೌನಿಶ್, ಈಗ ವಿಚಾರಣೆಗೆ ಬಂದು ತಮ್ಗೆ ಏನಾಗಿದೆ ಕಾಲಿಗೆ? ಆ್ಯಕ್ಚುಲಿ ನನಗೆ ಕಾಲ ಮೇಲೆ ಬ್ಯಾರಿಗೇಟ್ ಮೇಲೆ ಜನ ಬಿದ್ದಿದ್ರು. ಅದರಿಂದ ನನಗೆ ಸ್ವಲ್ಪ ಮಸಲ್ಸ್ ಮತ್ತು ಟಿಶ್ಯೂಸ್ಗೆ ಏಟಾಗಿ ಸ್ವಲ್ಪ ಊತ ಆಗಿತ್ತು. ಅದರಿಂದ ನನಗೆ ಮಣಿಪಾಲಿಗೆ ಅಡ್ಮಿಟ್ ಮಾಡಿ ಅಲ್ಲಿ ಪೇಯ್ನ್ ಕಿಲ್ಲರ್ಸ್ ಕೊಟ್ಟು ಅಲ್ಲಿಂದ ಕಳಿಸಿದ್ರು. ಎಷ್ಟು ದಿನ ರೆಸ್ಟ್ಗೆ ಹೇಳಿದ್ರು? ಆಮೇಲೆ ಇಲ್ಲಿಗೆ ಬರೋಕ್ಕೆ ಕಷ್ಟ ಆಗಿಲ್ವಾ ನಿಮಗೆ? ಆ್ಯಕ್ಚುಲಿ ಇದು ನೋಟಿಸ್ ಕೊಟ್ಟ ಮೇಲೆ ಬರಲೇಬೇಕಲ್ವ, ಆಪ್ಷನ್ಸ್ ಏನು ಇಲ್ವಲ್ಲ, ಬರಲೇಬೇಕಲ್ವ. ಅದಕ್ಕೆ ಬಂದು ವಿಚಾರಣೆ ಮುಗಿಸ್ಕೊಂಡು ಹೋಗೋಣ ಅಂತ. ಇನ್ನು ಕೆಲಸಕ್ಕೂ ಹೋಗಿಲ್ಲ, ನನ್ನ ಕೆಲಸಕ್ಕೆ ಹೋಗ್ಬೇಕೀಗ. ನಿಮಗೆ ಎಷ್ಟು ದಿನ ಬೆಡ್ ರೆಸ್ಟ್ ಹೇಳಿದ್ದಾರೆ ಡಾಕ್ಟರ್? ನಮಗೆ 2 to 3 days ರೆಸ್ಟ್ ಮಾಡಬೇಕು ಅಂತ ಹೇಳಿದ್ರು. ನಮಗೆ ರೆಸ್ಟ್ ಮಾಡೋಕ್ಕೆ ಹೇಳಿದ್ರು. ಮತ್ತು ಅದು ನನಗೆ ಪೇಯ್ನ್ಸ್ ಇನ್ನೂ ಜಾಸ್ತಿನೇ ಆಗ್ತಿತ್ತು, ಕಮ್ಮಿ ಅಂತೂ ಆಗಿರಲಿಲ್ಲ. ಮತ್ತು ನಾನು ಸಪ್ರೇಟಾಗಿ ಹೋಗಿ ಚೆಕಪ್ ಮಾಡಿಸ್ದೆ. ಅವರು ಇವಾಗ 3D ಮಾಡಬೇಕು ಅಂತ ಹೇಳ್ತಿದ್ದಾರೆ. ಅಂದರೆ ಮೇಜರಾಗಿ ಏನೂ ಆಗಿಲ್ಲ, ಮೈನರಾಗಿ ಏನಾದರೂ ಆಗಿರ್ಬೋದು, ಚೆಕ್ ಮಾಡಬೇಕು ಅಂತ ಹೇಳಿದ್ದಾರೆ. ಬಟ್ ಇನ್ನು ನಾನು ಹೋಗಿಲ್ಲ. ನನಗೆ ಇನ್ನು ಬಟ್ ನಿಮ್ಗೆ ಇವತ್ತು ಅನಿಸಿರ್ಲಿಲ್ವಾ ಗಾಯಾಳುಗಳನ್ನು ಇಲ್ಲಿಗೆ ಕರೆಸೋ ಬದಲು ಅಟ್ಲೀಸ್ಟ್ ಅಧಿಕಾರಿಗಳನ್ನು ಮನೆ ಕರೆಸಿದ್ರೆ ಬೆಟರ್ ಅಂತ ಅನಿಸ್ತಾ ಇತ್ತು ಅಂತ? ಬಿಕಾಸ್ ನಿಮ್ಗೆ ನಡೆಯೋಕ್ಕೂ ಕೂಡ ಕಷ್ಟ ಅನ್ನುವಂಥ ಪರಿಸ್ಥಿತಿ ಮಾಡ್ಬೋದಿತ್ತು. ಬಟ್ ಎಲ್ಲರೂ ಮನೆಗೆ ಹೋಗ್ಬೋದು. ಸೊ ನೋಟಿಸ್ ಬಂದು ನಮಗೆ ನೋಟಿಸಿಂದ ಕರೆ ಬಂದಿತ್ತು. DC ಆಫೀಸ್ ಒಂದು ಕರೆ ಬಂದು ನಿಮಗೆ ಲೆಟರ್ ಕಳಿಸ್ತಾ ಇದ್ದೀವಿ ಮನೆಗೆ. 1ನೇ ತಾರೀಕು 11 ಗಂಟೆಗೆ ಅಟ್ಲೀಸ್ಟ್ ಅಧಿಕಾರಿಗಳು ಕೇಳಿದ್ರೆ ನೀವು ಬರೋ ಸ್ಟೇಜಲ್ಲಿ ಇದ್ದೀರಾ, ಆ ರೀತಿಯ ಎನ್ಕ್ವೈರಿಗಳು? ಇಲ್ಲ, ಆ ಥರ ಏನು ಕೇಳಿಲ್ಲ. ಬರಬೇಕು ಅಂತ ಹೇಳಿ ನಿಮಗೆ ನಾವು ಮನೆಗೆ ನೋಟಿಸ್ ಕಳಿಸ್ತಾ ಇದ್ದೀವಿ ಅಂತ ಹೇಳಿ ಹೇಳ್ಬಿಟ್ಟು ಅಷ್ಟಕ್ಕೆ ಮುಗಿಸಿದ್ವಿ. ಸೊ ಇಲ್ಲಿ ಯಾವ ರೀತಿ ವಿಚಾರಣೆ ಅಂದರೆ ಲಿಖಿತವಾಗಿ ಬರ್ಕೊಟ್ರಾ ಅಥವಾ ವಿಡಿಯೋ ರೆಕಾರ್ಡಿಂಗ್ ಇತ್ತಾ? ಯಾವ ರೀತಿ ಪ್ರೊಸೀಜರ್ ನಡೀತು? ಇಲ್ಲ, ಅಲ್ಲಿ ಏನೇನಾಯಿತು ಅಂತ ಒಂದು ಇದು ಕೇಳಿದ್ರು, ಅದಕ್ಕೆಲ್ಲ ಹೇಳಿದ್ವಿ, ಅಷ್ಟಿನೇನಿಲ್ಲ. ಪೊಲೀಸ್ ಸೆಕ್ಯೂರಿಟಿ ಆಗಲಿ ಇದ್ರ ಬಗ್ಗೆ ಏನಾದರೂ ಎನ್ಕ್ವೈರಿಗಳಾಗಿದ್ವಾ ಅಥವಾ ಸರ್ಕಾರದ ಬಗ್ಗೆ? ಅವಾಗಲೇ ನಾನು ಹೇಳ್ದಂಗೆ ಏನೇನು ಇಲ್ಲಿ ನಿಮ್ಮ ಹತ್ರ ಹೇಳಿದ್ನೋ ಅದೇನೋ ಅಲ್ಲಿನೇ ಹೇಳಿ ಬಂದಿದ್ದೀನಿ ಅಷ್ಟೇ. ಅಂದರೆ ಏನೇನಾಯಿತು, ಹೆಂಗಾಯಿತು ಅಂತ ಏನೇನು ನಿಮಗೆ ಹೇಳಿದ್ದೀನೋ ಅದೇ ಥರ ನಾನು ಒಳಗಡೆನೂ ಅವರಿಗೆ ಹೇಳಿಕೊಂಡಿದ್ದೀನಿ. ಸೊ ಘಟನೆ ಬಗ್ಗೆ ಹೇಳೋದಾದರೆ ಹೇಗಾಯಿತು ಆ ಘಟನೆ? ನೀವು ರಿಟರ್ನ್ ಬರಬೇಕಾದ್ರೆ? ನಾನು ರಿಟರ್ನ್ ಬರುವಾಗ ಆಗಿದೆ. ನಾನು ರಿಟರ್ನ್ ಮನೆ ಕಡೆ ಹೋಗುವಾಗ ನನಗೆ ಅದು ರೋಡ್ ಕ್ಲಿಯರ್ ಮಾಡೋ ಟೈಮಲ್ಲಿ ನನಗೆ ಆಗಿದೆ ಬ್ಯಾರಿಗೇಟ್. ನಾನು ಫಸ್ಟ್ ನಾನು ಬ್ಯಾರಿಗೇಟ್ ಮೇಲೆ ಬಿದ್ದೆ. ಆಮೇಲೆ ಕೊನೆಗೆ ನನ್ನ ಕಾಲು ಬ್ಯಾರಿಗೇಟ್ ಕೆಳಗಡೆ ಸಿಗಾಕೊಂಡು ಆ ಬ್ಯಾರಿಗೇಟ್ ಮೇಲೆ ಒಂದು 12ರಿಂದ 15 ಜನ ಬಿದ್ದು, ಕೊನೆಗೆ ಅಲ್ಲಿದ್ದ ಜನ ಎಲ್ಲ ಬ್ಯಾರಿಗೇಟ್ನೆಲ್ಲ ಸೈಡ್ಗೆ ಎತ್ತಿ ನನ್ನ ಸೈಡಿಗೆ ಕೊಂಡಿಸಿದ್ರು. ಆಮೇಲೆ ಪೊಲೀಸರಿಗೆಲ್ಲ ಕೇಳಿದ್ರು, ಹಿಂಗಾಗಿದೆ, ಆ್ಯಂಬುಲೆನ್ಸ್ ಏನಾದರೂ ವ್ಯವಸ್ಥೆ ಮಾಡಿ ಅಂತ. ಅವರು ಇವಾಗ ಏನು ಮಾಡೋಕ್ಕಾಗಲ್ಲ ನಾವು ಅಂತ ಹೇಳಿದ್ರು. ಆಮೇಲೆ ಆ್ಯಂಬುಲೆನ್ಸ್ ಅರೇಂಜ್ ಮಾಡಿ ಕೊನೆಗೆ ಆ್ಯಂಬುಲೆನ್ಸಿಂದ ನನಗೆ ಅಲ್ಲಿ ಆಗಿ ಒಂದು 10 ನಿಮಿಷ ಆಗಿತ್ತು. 10 ನಿಮಿಷ ಆಗಿ ಅವರು ಚಾನಲ್ ಅವ್ರು ಬಂದು ನನಗೆ ಆಮೇಲೆ ಒಳಗಡೆ ಚಿನ್ನಸ್ವಾಮಿ ಒಳಗಡೆ ಸ್ಟೇಡಿಯಮಲ್ಲಿ ಆ್ಯಂಬುಲೆನ್ಸ್ ಇತ್ತು, ಅವರು ಬಂದು ಆ್ಯಂಬುಲೆನ್ಸ್ ಕಳಿಸಿ ಕೊನೆಗೆ ಅಲ್ಲಿ ಆ್ಯಂಬುಲೆನ್ಸಲ್ಲಿ ಕರ್ಕೊಂಡು ಒಂದು 15 to 20 ಮಿನಿಟ್ಸ್ ಆಯಿತು ನಾನು ಹಾಸ್ಪಿಟಲ್ಗೆ ಹೋಗಿ. ಅಲ್ಲಿ ಹೋಗಿ ಅವರು ಎಕ್ಸ್ರೇ ಮಾಡಬೇಕು ಎಲ್ಲ ಏನೋ ಮಾಡಬೇಕು ಅಂತ ಹೇಳಿ ಮಾಡಿಸಿದ್ರು. ಕೊನೆಗೇನು ಮೇಜರಾಗಿ ಏನು ಪ್ರಾಬ್ಲಮ್ ಇಲ್ಲ ಅಂತೇಳಿ ಒಂದು ಪೇಯ್ನ್ ಕಿಲ್ಲರ್ ಹಾಕಿ ಕಳಿಸಿದ್ರು ಅಷ್ಟೇ. ಕ್ಯಾಮ್ರಾ ಪರ್ಸನ್ ಪರಮೇಶ್ ಜೊತೆ ಪವಿತ್ರ ಕಡ್ತಲೆ, ಪಬ್ಲಿಕ್ ಟಿವಿ, ಬೆಂಗಳೂರು. ಓಕೆ, ಬಟ್ ಇದೆಲ್ಲವನ್ನ ಕೇಳಿದರೆ ಘಟನೆ ಹೆಂಗಾಯಿತು, ಫೈನ್, ನಮ್ಗೆ ಅದ್ರ ಬಗ್ಗೆ ಇಲ್ಲ. ಹಾಸ್ಪಿಟ್ಲಲ್ಲಿ ಅವ್ರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ.